ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾಂವ ಗ್ರಾಮದಲ್ಲಿ ಬಂಡಿಗಣಿಯ ಶ್ರೀ ಬಸವಗೋಪಾಲ ನೀಲಮಾಣಿಕ ಮಠದ ಪರಮಾರ್ಥಿಕ ಸಪ್ತಾಹ ಜರುಗಿತು. ವೀಕ್ಷಕರೇ, ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರರು ಶ್ರೀ ಬಸವಗೋಪಾಲ ನೀಲಮಾಣಿಕ ಮಠ ಸುಕ್ಷೇತ್ರ ಬಂಡಿಗಣಿ ಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಶಾಖಾ ಮಠ ನಂದಗಾಂವ ಗ್ರಾಮದಲ್ಲಿ ಪಾರಮಾರ್ಥಿಕ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಬಂಡಿಮಣಿ ಮಠದ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರನನ್ನು ಹೂವು ಆರಿಸುತ್ತಾ ಎಲ್ಲ ಭಕ್ತಾದಿಗಳು ಸ್ವಾಗತ ಮಾಡಿಕೊಂಡರು. ಪ್ರತಿ ವರ್ಷ ನಡೆಯುವ ಈ ಸಪ್ತಾಹ ಕಾರ್ಯಕ್ರಮವು ನಂದಗಾಂವ ಗ್ರಾಮದ ಬಂಡಿಗಣಿ ಮಠದ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಹಾಡು, ಕುಣಿತ, ಅನ್ನದಾಸೋಹ ಮಾಡುವುದರ ಮುಖಾಂತರ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಈ ಸಪ್ತಾಹದ ಕಾರ್ಯಕ್ರಮದ ಕುರಿತು ಹಾಗೂ ಬಂಡಿಗಣಿಯ ದಾಸೋಹರತ್ನ ಚಕ್ರವರ್ತಿ ಶ್ರೀ ಅನ್ನದಾನೇಶ್ವರರ ಕುರಿತು ಗ್ರಾಮದ ಮುಖಂಡರಾದ ನಾಗೇಶ್ ಗಸ್ತಿ ಅವರು ಮಾತನಾಡಿದರು. ಇಲ್ಲಿ ಕೂಡುವಂತ ಎಲ್ಲ ಭಕ್ತರು ವಂದಿಸುತ್ತ ಅವ್ರ ಬದಲು ಏನು ವರ್ಣನೆ ಮಾಡಕ್ಕೆ ಪ್ರಧಾನೂ ಇಲ್ಲ. ಏನಾರ ಹೇಳ್ಬೇಕಂತ ಬರ್ತದೆ, ಇನ್ನೊಂದು ಮಾಹಿತಿಗಳು ಮರ್ದಾಡ್ತೀನಿ. ಅದಕ್ಕೆ ರಾಜೀನಾಮೆ ನೆನಪು ಮಾಡಿ ರಾಜು 22 ವರ್ಷ ನೆನಪು ಮಾಡ್ಕೊಂಡು ಇವತ್ತು ನಾನು ನೆನಪು ಮಾಡ್ಕೊಬೇಕಾದ್ರೆ ಬಾಳ ಬೇಕು. ಯಾಕಂದ್ರೆ ನಮ್ಮ ಅಪ್ಪ ಬಾಳ ಯತ್ನ ನಾ ಬಾಳ ಮಾತಾಡಂಗಿಲ್ಲ. ನಾ ಯಾರ್ಯಾರ ಅಪ್ಪ ಅಂದನಂದ್ರ ನನ್ನ ಜೀವನದಾಗ ಅದ ತಂದೆ ಅಪ್ಪ ಅಂದನು. ಹೊಳ್ಳಿ ಎರಡನೇ ಮಾತು ಅಂದ್ರ ನಮ್ಮ ಬಡ್ಡಿನ ಅಪ್ಪದ ಅಪ್ಪ ಅಂದನು. ಹೊಳ್ಳಿ ನಮ್ಮ ಬೆಳಗ್ಗೆ ಅಪ್ಪಾಜು ಡಾಕ್ಟರ್ ಅಪ್ಪ ಅವನು ಬಾಳ ಯತ್ನವ ನಮ್ಮ ಮಗನಿಂದ ನೋಡಾನು. ನಮ್ಮ ಬಂಡಿಗಿನ ಅಪ್ಪನು ನಮ್ಮ ಮಗನಿಂದ ನೋಡಾನು. ನಮ್ಮ ಹಡದ ತಂದೆ ತಿಳ್ಕೊಂಡಾರು, ಮತ್ತೆ ನನ್ನ ಪಡದವರು ತಿಳ್ಕೊಂಡಾರು. ಈ ಇಬ್ಬರೊಳಗ ನನ್ನ ತಂದೆ ಕಾಣಕತ್ತನು. ಅದಕ್ಕ ನಾವ್ ಏನಾದ್ರು ಒಂದಾಗ ಬಂಡಿಗಿನ ಅಪ್ಪ ಎಂದು ನಮ್ ಊರು ಬರಾಕತ್ತಿಲ್ಲ. ಸತ್ತ ನಿಂತ ನಂತರ ನಮ್ಮಲ್ಲಿ ಒಳ್ಳೇದಾಗೈತಿ. ಎಲ್ಲಾರು ನಾವು ತಿಳ್ಕೊಂಡ ಮತ್ತೆ ಸ್ವಲ್ಪ ವೈಮಂತ್ರ ಊರಾಗ ಏನೋ ರಾಜಕೀಯ ಬೇರೆ ರೀತಿ ಈಗ ನಾವೆಲ್ಲಾರು ಒಂದಾಗಿ ಎಲ್ಲಾರು ಬಹಳ ಚಂದ ಅದೀವಿ. ಅದಕ್ಕೆ ಕಾರಣೀಭೂತರು ಯಾರಂದ್ರ ನಮ್ ಬಂಡಿಗೆ ಅಪಾರ ಕಾರಣ. ಈ ರೀತಿ ನಾವ್ ಯಾರೋ ಎಲ್ಲಾರು ಏನಿಲ್ಲ, ನಮ್ಮ ಬಂಡಿಗೆ ಶಿಶುಮಕ್ಕಳ ನಾವೆಲ್ಲಾರು ಒಗ್ಗಟ್ಟಿಲ್ಲ. ಯಾರೇ ಕೆಡ್ದಾಕ್ ಬಂದ್ರು ನಮ್ಮ ಅಪ್ಪನ ಬದಲು ಎಲ್ಲಾರು ಕೂಡ ನಾವು ಒಗ್ಗಟ್ಟಲೆ ಇರೋನು. ಅವ್ರ ಬದಲು ಏನ್ ಬೇಕಾದ ಜೀವ ಕೊಡೋ ತೆಗ್ಸಿಂದ ಈ ಸಂದರ್ಭ ನಮ್ಮ ಮಿನೋದಾಗ ನಮ್ಮ ಅಪ್ಪನ ಬಿರಾಟಿ ಕೊಡೋಕೆ ಇಷ್ಟಪಡ್ತಾನೆ. ಯಾಕಂದ್ರೆ ನನ್ನೊಂದು ಮನುಷ್ಯರು ಮಾಡೋರು ನಮ್ಮ ಅಪ್ಪನ ಮನುಷ್ಯ. ನಾ ಏನೇನು ಇದ್ನಿ, ಏನೇನು ಇತ್ತು ವಿಚಾರಗಳ. ನನ್ ಇವತ್ತು ನಾನು ಬಹಳ ಒಂದು ಹಾದಿ ತಂದಾರೆ ಯಾರಪ್ಪ ಅಂದ್ರೆ ನಾನು ಬಂದಿನ ಅಪ್ಪ ಹಾದಿ ತಂದ. ಯಾಕಂದ್ರೆ ಮೊದಲು ನಂಗೆ ಯಾರು ಮಾತಾಡ್ಬೇಕಾದ್ರೆ ವಿಚಾರ ಮಾಡ್ತಿದ್ರು. ಏನ್ ಹೆಂಗ್ ಒಬ್ಬ ಏನ್ ಮಾಡ್ಬೇಕಂತ ಮುಂದೊಂದು ನಮ್ಮನೆ ಮಾತಾಡೋದು ಇನ್ನೊಂದು ಬೇರೆ. ಮುಂದೆ ಅಂಜಿಕೆ ಅನ್ನ ಅನ್ನೋದು ಅಲ್ಲಿಂದ ಏನ್ ಬಿಡೋಪ್ಪ ಅವ್ನ ಮಾಡಿ ಜಾಸ್ತಿ ಹೇಳಿ ಬರ್ಬೇಕಿದ್ರು. ಹೊಳೆ ಯಾವಾಗ ನಾ ಅಪ್ಪ ನೋಡಿ ಕೊಡೇನಿ, ಅಪ್ಪಾರ ನನಗೆ ಆಶೀರ್ವಾದ ಮಾಡ್ಯಾರು. ಅವತ್ತಿನ ನಮ್ಮ ಮನುಷ್ಯ ಆಗೇನಿ, ನಿಮ್ಗೂ ನಮ್ಮ ಮನುಷ್ಯ ಬದುಕ್ತಾನು. ಅದಕ್ಕೆ ನಿಮ್ಗೂ ಸಾಕ ನಮ್ ಇರಲಿ, ನಮ್ ಸಾಕ ನಿಮ್ಗೂ ರೀತಿ ಯಾವತ್ತೂ ನನ್ನ ಇದೇ ರೀತಿ ನಾವು ಪಾರಮಾರ್ಥಿಕ ಸಪ್ತಾಹ ಮಾಡ್ಕೊಂಡು ಹೋಗು ಅಂತೇಳಿ ನನ್ನ ಮಾತು ಮುಗಿಸ್ತನು. ಇದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ, ನಾ ಇದು ಒಬ್ಬರೇ ಮಾಡೋದಲ್ಲ, ಇದರಿಂದ ನಮ್ಮ ದೊಡ್ಡ ಶಕ್ತಿನ ಐತಿ. ಇವತ್ತು ನಮ್ ಗುಡಿ ನಮ್ಮ ಗೆಳೆಯರ ಒಳಗೆ ಐತಿ, ನಮ್ಮ ಬಂಡಿ ನಮ್ಮ ಯಾವ ಭಕ್ತರ ಕಮಿಟಿ ಐತಿ, ಒಳ್ಳೆ ಊರವ್ರ ಸಹಕಾರ ಐತಿ, ಕಾಂಗ್ರೆಸ್ ಬಿಜೆಪಿ ಎಲ್ಲಾರು ಸಹಕಾರ ಐತಿ. ನಾವ್ ಹೆಂಗ್ ವಿಧಾನಸೌಧದಾಗ MLA ಕಚ್ಚಾಡ್ತಾರ ಅಷ್ಟ, ಹಂಗ ನಾವು ನಮ್ಮ ಗೌರವ ಮುದ್ದಪ್ಪನ ನಾವ್ ಆಗ್ತೀವಿ ರಾಜಕೀಯ ಸ್ವಲ್ಪ ಕಚ್ಚಾಡ್ತೀವಿ ಅಷ್ಟ. ಆದ್ರೆ ಈ ಇದ್ರೊಳಗೆ ಏನ ಬಂದು ಅಂದ್ರ ನಾವೆಲ್ಲಾರು ಒಗ್ಗಟ್ಲೆನ ಇದೀವಿ. ಒಗ್ಗಟ್ಲೆನ ಊರ ಅಭಿವೃದ್ಧಿ ಮಾಡ್ತೀವಿ, ಒಗ್ಗಟ್ಲೆ ನಾವು ಊರ್ ಜಾತ್ರೆ ಮಾಡ್ತೀವಿ, ಒಗ್ಗಟ್ಲೆ ಊರಾಗ ಇರ್ತೀವಿ ಅಷ್ಟೇ. ನಾನು ಯಾರು ಮಾತು ಮುಗಿಸ್ತೀನಿ. ನಮಸ್ಕಾರ. ಭಕ್ತರ ಪಾಲಿನ ದೇವರು ದಾಸೋಹರತ್ನ ಎಂದೇ ಪ್ರಖ್ಯಾತಿಯಾದ ಚಕ್ರವರ್ತಿ ಅನ್ನದಾನೇಶ್ವರರು ಸಪ್ತಾಹವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಗ್ರಾಮದ ಎಲ್ಲ ಗ್ರಾಮ ದೇವತೆಗಳಿಗೂ ಗಣ್ಯ ಮಾನವಲ್ಲಿ ನಮಸ್ಕಾರವನ್ನು ಸಲ್ಲಿಸಿ, ಈಗ ಶಿರ್ಸಾಲ್ ಭದ್ರತ ಸೇವಕಿಗೂ ಮತ್ತು ನಾಗಪ್ಪ ಗತ್ತೇವಸಿಗೂ, ಹನುಮಂತಪ್ಪನ ಕೊಂಡವಸಿಗೂ, ಸಿದ್ದಪ್ಪನ ಪಾಟೀಲ್, ರಾಜು ಬಾಳ್ಕೂರ್ ಎಲ್ಲರೂ ಭಾಳ ಚಂದ ಮಾತಾಡ. ಒಬ್ಬ ಜೊತೆ ಒಬ್ಬ ಹೆಂಗ್ ಮಾತಾಡೋದು ಕಸಿ ಕೂಡ ಕಾಲ ಇಟ್ಟಂಗ್ ಮಾಡಕ್ ಮಾತಾಡ. ಎಲ್ಲಾ ಮಾತು ನಮ್ಗೆ ಎಷ್ಟು ಬಲ ಆಗ್ತದ ಅಷ್ಟು ಬಲ. ಮಾತಿನ ಬಲ ಹೆಂಗ ಬರ್ತೈತಿ ಹಂಗ ಒಳಗೆ ಆಸ್ತು ಬಲ ಬರ್ತದೆ. ಆಸ್ತು ಬಲ ಬರ್ಬೇಕಾದ್ರೆ ಸಗುರು ಮಾತು ಸಾಯ್ಬೇಕು, ಆಸ್ತು ಬಲ ಬರ್ತೈತಿ. ನಮ್ಮಲ್ಲಿ ಇದೇ ಗತ್ಯ ಹೇಳಿದಂಗೆ ನಮ್ಮಲ್ಲಿ ಒಕ್ಕಟ್ಟು ಬೇಕು. ನಮ್ಮಲ್ಲಿ ಸಂಘಟನೆ ಆಯ್ತು ಬೇಕಾದ ಮಾಡಬಹುದು. ಹುಬ್ಬಳ್ಳಿ ಮಾತಾಡ್ತಿದ ನಾನು ಜೋಡಿ ನನ್ನಂತ ನನ್ನ ಭಾಗ ನಮ್ಮ ದೇಶ ನಾವು ಆವಾಜ್ ಮಾಡ್ಕೊಂಡಿದ್ದ. ಇಂದ ನಮ್ಮ ನಾಗಪ್ಪನ ಅಷ್ಟ ಇಟ್ಟಾರ. ಒಂದು ಹಳ್ಳಲ್ಲ, ಒಂದು ತಾಲೂಕಲ್ಲ, ಇಡೀ ಸ್ಟೇಟನ್ನ 2 ಪಟ್ಟು ಒಕ್ಕಟ್ಟಾಗಿ ನಾವು ಇರ್ತೀವಿ. ವಾಂಕಾಡ್ ಮಾಡುವಾಗ ಮಾಡ್ತೀವಿ.
ಈ ಸಂಪ್ರದಾಯ ಮಾತ್ರ ಎಲ್ಲ ಕೂಡ ಒಂದೇ ಆಗಿ ಒಂದೇ ಮಟ್ಟಕ್ಕೆ ಕೆಲಸ ಮಾಡ್ತೇವೆ ಹೇಳಿದಂತ ಮಾತ್ರ ಮಕ್ಕಳ ಬೆಳವಣಿಗೆ ಯಾಕೆ ತಿಳ್ಕೊಬೇಕು ನಾವು. ಮಕ್ಕಳ ಬೆಳವಣಿಗೆ ನಿಮ್ಮ ಬೆಳವಣಿಗೆ, ನಿಮ್ಮ ಬೆಳವಣಿಗೆನ ಮಕ್ಕಳ ಬೆಳವಣಿಗೆ. ನೀವು ಎಲ್ಲಾ ಬುದ್ಧಿವಂತ ಮಕ್ಕಳ ಬೆಳವಣಿಗೆ ಆಯ್ತು. ನೀವು ಯಾರ ಜೋಡಿ ಹೆಂಗಿರ್ಬೇಕು ನೀತಿ ಪಾಲಿಸ್ತಾ ಬಂಡಗಿನಿ ಸಂಪ್ರದಾಯ ಇಂದು ಈ ದೇಶದಾಗ ನಾಳೆ ಮತ್ತೊಂದು ದೇಶದಾಗೂ ಬೆಳಿತೈತಿ. ಅದಕ್ಕಾಗಿ ನಾವು ಬಹಳ ತಪ್ಪು ಕೂಡಿಕೊಡ್ತೇವೆ. ಇಷ್ಟು ತಾಳ್ಮೆ ಯಾವ ಮಠದಾಗೂ ಇಲ್ಲ. ಈ ಮಠದಾಗ ತಾಳ್ಮೆ ಧೈರ್ಯ ಐತಿ, ಬಲ ಐತಿ, ಬುದ್ಧಿ ಐತಿ, ವಿದ್ಯೆ ಐತಿ, ಜ್ಞಾನ ಐತಿ. ಧ್ಯಾನ ಒಳಗೆ ಅರ್ಥಜ್ಞಾನ ಕೂಡ ಐತಿ. ಇದು ಸುಳ್ಳು ರೂಪದಿಂದ ನಾವು ಹಿಂದಿನ ಜನರಾಗ ಎಷ್ಟೋ ಜನ ಹುಟ್ಟು ಬಂದಿದ್ವಿ. ನಾವು ಆ ಹುಟ್ಟು ಬಂದಾಗ ಕಷ್ಟಪಟ್ಟಿದ್ವು. ಹೊಳ್ಳೆ ಮಾನವಾಗಿ ಹೊಳ್ಳೆ ಬಂದಿಲ್ಲ. ನಾವು ಮಾನವ ಆಶಾಕ್ ಬಿದ್ದ ತಪ್ಪು ಹಾದಿ ಮಾಡಿ ನೀತಿ ಬಿಟ್ಟು ನೀತಿ ನಡ್ಕೊಂಡ ನಾವ್ ಎಷ್ಟೋ ಪಿಶಾಚಿ ಜನ್ಮ ತಾಳಿದ್ವಿ. ನಾವ್ ಎಷ್ಟೋ ಭೂತ ಜನ್ಮ ತಾಳಿಯೋ ಭೂಮ ರಾಕ್ಷಸ ಆಗಿದ್ವಿ. ಆದ್ರೆ ನಮ್ ಬೀಳಕ್ಕ ಎಂದೋ ಅಲ್ಲಿ ಗುಡಿ ಐತಿ. ಇನ್ನು ಮುಂಜಾನೆ ಅಲ್ಲಿ ಕುತ್ತಲ್ಲಿ ನೋಡಿ ಬೀಳಪ್ಪ ಏನ್ ಮಾಡಾಕತ್ತ ಒಳಗೆ ಹೆಣ್ಮ ಕಂಬಳಿ ಹಾಕೊಂಡ ಹೊರಗಿಂದ ಹೊರಗೆ ಬಂದ ಮುಂದ ನಮ್ ಪ್ರಸಾದ ಏನ್ ಮಾಡಾಕತ್ತ ನೋಡಿ ಅವನು ದೊಡ್ಡ ಬಿಳಿ ಎತ್ತಾಗಿ ಹೊರಗೆ ಬಂದ. ದುರ್ಗಾದೇವಿ ಅಂತೂ ಹಂಗ ನಿನ್ನೆ ಹಿಡ್ಕೊಂಡು ಮೊನ್ನೆ ಹಿಡ್ಕೊಂಡ ದುರ್ಗಾದೇವಿ ಬಂಡಿ ಮಕ್ಕಳು ಹಾದಿ ಕಾಯ್ಕೊತ ನಿಂತಿದ್ದ. ಈ ದೇವಾಲಯಗಳು ಹಾದಿ ಕಾಯ್ಬೇಕಾದ್ರೆ ಈ ದೇವಾಲಯಗಳು ಅವನ ಹಾದಿ ಕಾಯ್ಬೇಕಾದ್ರೆ ಅವಳ ಹಾದಿ ಅವನ್ ಕಾಯ್ಬೇಕಾದ್ರೆ ನಾವೆಲ್ಲ ದೇವಲೋಕಕ್ಕೆ ಸಂಬಂಧಪಟ್ಟವರು. ನಾವು ಮನುಷ್ಯರಾಗಿರ್ತ ಸಂಬಂಧಪಟ್ಟಿಲ್ಲ. ನಮ್ಮ ಭಕ್ತರು ನಾವು ಎಲ್ಲರೂ ಕೂಡ ನಾವು ದೇವಾಲಯಗಳ ಹೌದು. ನಾವು ಆಮೇಲೆ ಬಂದು ಅದನ್ನು ಮಕ್ಕಳು ನಾವು ಯಾವ ದೇವಾಲಯಗಳು ಇದೇ ಹೇಳಿ ನಾನು ಕೃಷ್ಣನ ಹೇಳ್ತಿ ಜಾಮತಿ ಇದನ್ನ ಒಂದು 20 ವರ್ಷದಿಂದ ಇದೇ ಹೆಣ್ಮಗಳ ಹೇಳುವಾಗ ಕುಲ್ಲಲ್ಲೇ ಒಳಗೊಬ್ಬ ಸುಳ್ಳಲ್ಲ ಅಷ್ಟೇಕ ಅಚ್ಚಾಗಿ ಜಾಮತಿ ಹಾಕಾಳು ಬಂಡಗಿರಿ ಸ್ವಾಮಿ ಕೃಷ್ಣ ಹಾಕಾನು ಎಷ್ಟು ಸುಳ್ಳು ಹೇಳ್ತಾವ ಅಂದ. ಜಾಮೂನ್ ಗುಡಿಯಾಗ ಮಾಯಕರು ಹೇಳಾಕಿರ್ತೀವಿ. ಯಾವ ಸುಳಿಮಗ ಜಾಮತಿ ಅಲ್ಲ ಕೃಷ್ಣ ಅಲ್ಲ ಅಂತಂದ ಹೊತ್ತು ಅವ್ನ ಹೆಣ ಗೊತ್ತಿದ್ರು. ಅಪ್ಪ ಹೇಳಿದ ಹೊತ್ತು ಇದ್ದಿದ್ದಿಲ್ಲ ಅವ್ನ ಹೆಣ. ಅದಕ್ಕಾಗಿ ನಾವು ಬಹಳ ಹುಷಾರಿಂದ ಆಡ್ಬೇಕು. ಯಾವಾಗ ಹುಷಾರಿ ಬೆಂಕಿ ನೋಡಿ ಮುಟ್ಟಬೇಕು. ನಾವು ಅದು ನೋಡಿ ಮುಟ್ಟಲು ಸುಡ್ತತಿ, ಮಾತು ಮುಟ್ಟಲು ಸುಡ್ತತಿ. ಅದು ಬಬಲಾದಿ ಬೂದಿ. ಬಬಲಾದಿ ಬೂದಿ ಹಿಂದಿನ ಗೊತ್ತಿ ಸುಡಾಕ್ ಹಿಟ್ಟಂದ್ರ ಯಾರಿಗೂ ಗೊತ್ತಾಗಿಲ್ಲ, ಯಾರಿಗೆ ತಿಳಿಯ ಬಿಡಂಗಿಲ್ಲ. ನಮ್ಮತ್ತ ದೇವಲ್ಲ ಏನ್ ಹೇಳಾಕ ಹೇ ನಿಮ್ ಮನೆಗೆ ಮಾನಸಿಕ ಆಯ್ತು ಅಂತ ಹೇಳಿ ನಿಮ್ಮ ಕಡೆಯಿಂದ ಒಂದು ನಮಗೆ ರೊಕ್ಕ ವಸೂಲಿ ಮಾಡ್ತಾವು, ನಿಮ್ಮ ಮನೆಯಲ್ಲಿ ಲೂಟಿ ಮಾಡ್ತಾವು, ದೇವ ಶುರು ಮಾಡ್ತಾವ. ಆದ್ರೆ ಬಡ್ಯಾಗ ಹಾದಾಗ ಹಾಲಿ ತಪ್ಪಿರ್ತೇವೆ. ಊರು ಬಡ್ಯಾಗ ಹಾಲಿ ತರ್ತೀವಿ. ಊರು ಬಡ್ಯಾಗ ನಮ್ ಗುರು ನಮ್ಮ ಮನೆ ಕುಲದೇವತೆ ನಮ್ಮ ಹಿಂದೆ ಯಾವ ನಡ್ಕೊಳ್ಳುವಂತ ಮಠ ಯಾವುದು ನಾವು ಪೈಲ ನಾವು ವಿಚಾರ ಮಾಡ್ಕೊಂಡ ಅಲ್ಲಿ ಹೋಗ್ಬೇಕು. ನಾವು ಈಗ ನಂದಗಾಂವ್ ಮಂದಿ ಎಷ್ಟೋ ಮಂದಿ ಬರ್ತಾರ. ಇಲ್ಲ ಶೆಟ್ಟಿ ಇದ್ದಿಲ್ಲಿ ಅವನ ದೊಡ್ಡ ಅನಾಹುತದ ಛಾಯ ಇದ್ದಾವ ಕಬ್ಬಿನ ಪರದಾಗ. ನಾ ಬಂದಿನ ಮಠ ಕೂತೀನಿ. ಅವನು ಮೊದಲು ಹಾಕಿ ಸಮಸ್ಯೆ ಬರ್ತಾನೆ. ಮಾಯ ರೂಪಲೆ ಬಂದ ಅವನ ಅಪ್ಪ ಅಚ್ಚಿ ಕಾಯಿಂದ ದುಷ್ಟನ ಕಾಯಿಂದ ಉಳಿಸಿ ಹಾಗೆ ದೇವ್ರ ಕಾಲಪ್ಪ ನೀವು ಹಾಗೆ ನಡ್ಕೋ ಸೇವಾ ಮಾಡೋದು ಹೇಳೋದು ಪ್ರಕಾರ ಅವ ಸೇವಾ ಮಾಡಲಿಲ್ಲ. ಇಂದ ಅಲ್ಲಿ ಹಾಗೆ ನೋಡಿ ನಾನು ಅವನ ಕಾಲ ಹೋಗಿದ್ದೆ. ಯಾಕೆ ಗೊತ್ತು? ಸೇವಾ ಮಾಡಿದ್ದ ಮುಂಜಾನೆ ಚೆನ್ನಾಗಿ ತಿರುಗಾಡ್ತಿದ್ದಲ್ಲ. ಅದಕ್ಕೆ ಸೇವಾದಾಗ ಎಷ್ಟು ಲಾಭ ಐತದ? ದೊಡ್ಡ ಲಾಭ ಐತಿ. ಒಬ್ಬೊಂದು ಸೂತನ ನಾಯಿಗೆ ದಾನ ಮಾಡಿದ ಕೈ ಬೀಸಿ ಹೋಗಿದ ಹತ್ತು ಹೋಗಿತ್ತು. ಆ ಹೋಗಿ ಅವನ ಚಾಟ್ ಕಾರವಾರ ಮಾಡಿದ್ದತ್ತ. ಅವನ ಕಡಿನ ಕೈ ವಿವರಣ ಬರ್ತದ. ಆ ಟೈಮ್ದಾಗ ಆ ಸುತ್ತೇನು ಉಳಿದ ಪ್ರತಿಯೊಬ್ಬ ನಾಯಿ ತಿಂದಿತ್ತದ.
ನ್ಯಾಯ ಒಳಗೆ ನ್ಯಾಯ ತಿಂದಿತ್ತವನು. ಅದಕ್ಕೆ ಅದು ಕೈಲಾಸ ಲೇಖೆ ಏನಾಯ್ತು ಅಂದ್ರ ಅವನ ಜೀವ ಕಾಯ್ಬೇಕು ಅಂತ ಒಂದು ತುತ್ತಾನ. ಅದಕ್ಕಾಗಿ ಕಡಿಯಾಕ ಬಂದವನ ಆ ಕೊಡ್ಲಿಗಳಿಗೆ ಆ ತುತ್ತಾನ ಹೋಗಿ ಹತ್ತಾಕ ಹಚ್ಚತ್. ಆಮೇಲೆ ಬಾಸ್ ಆಗಿದ್ದಿಲ್ಲ ಮಾಡ ಆವೊಂದು ಏನೋ ಪುಣ್ಯ ಮಾಡ್ದಂಗ ಕಾಣ್ತಾನು. ಅನ್ನ ಕಡಿದಾಕೈತಿ ನಾವು ಬೇಡ ಬಿಟ್ಟು ಬಿಡೋದು ನಾವು ಉಳಬೇಕು. ಅದಕ್ಕಾಗಿ ಪುಣ್ಯ ಮಾಡುದು ಬಾಳ ದುರ್ಲಭ. ಪುಣ್ಯ ಮಾಡಿದ ಮಾತ್ರ ಬಹುಲಾಭ. ನಾವು ಪುಣ್ಯ ಮಾಡುವಾಗ ನಾವು ಶುರು ಮಾಡಕ್ ಹಚ್ಚಿದ್ವಿ. ಯಾತಕ್ಕಾಗಿ ಕಲಿಬೇಕು ನಾವು, ಯಾತಕ್ಕಾಗಿ ಖರ್ಚು ಮಾಡ್ಬೇಕು. ಸಾಧು ಸಂತರಿಗೆ ಗುಡಿ ಗುಂಡಾವಕ್ಕೆ ಮತಮಾನಗಳಿಗೆ ಖರ್ಚು ಮಾಡೋದ್ರಿಂದ ಕೈಲಾಸಕ್ಕೆ ಆ ಲಿಂಗಕ್ಕೆ ಆ ದಾನ ಮುಟ್ತಂದ್ರ ನೀನು ಶಿವನಿಗೆ ದಾನ ಮಾಡ್ದಂಗೆ. ಅದಕ್ಕಾಗಿ ಏನ್ ಮಾಡು ಮಾನವ ಜನ್ಮ ಒಳ್ಳೆ ದೊಡ್ಡ ಜನ್ಮ ತಾಳಿ. ಈ ಜನ್ಮದಾಗ ಸುಳ್ಳು ಬಿಡು, ನ್ಯಾಯನೇ ಮಾಡು, ಅನ್ಯಾಯ ಮಾಡಬೇಡ. ಧರ್ಮ ರಕ್ಷಿಸ್ತೇವೆ ಸತ್ಯ ಜನ್ಮಾನ ಹತ್ತತ್ತಿ ಬಂದ ಮುಂದಿನ ಜನ್ಮಾನ ಕೇಳಬೇಕಲ್ಲ. ಈ ಸದ್ಯ ಕಲಿಯುವುದಾಗ ಸತ್ಯ ಜನ್ಮಾನ ಬಾಕಿತ್ತೇವೆ. ಈ ಕಾರ್ಯಕ್ರಮದಲ್ಲಿ ತೆರೆದಾಳ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸಿದ್ದು ಕೊಣ್ಣೂರ್, ಖ್ಯಾತ ವೈದ್ಯರಾದ AR ಬೆಳಗಲಿ, ಖ್ಯಾತ ಉದ್ದಿಮೆದಾರರಾದ ಶ್ರೀಶೈಲ ಭಜಂತ್ರಿ, ಮಾಂತೇಶ್ ಹಿಟ್ಟಿನಮಠ, ಹನುಮಂತ್ ಕೊಣ್ಣೂರ್, ಮಲ್ಲಪ್ಪ ಗುರವ, ಸಿದ್ದನಗೌಡ ಪಾಟೀಲ್, ರಾಜೀವ್ ಬಾರಕೋಲ್, ನಾಗೇಶ್ ಗಸ್ತಿ, ಪುಟ್ಟಣ್ಣ ಪೂಜಾರಿ ಹಾಗೂ ಇನ್ನಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಸಿದ್ದರಾಮ ಕಾಂಬ್ಳೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UKTV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.